ಗುಜರಾತ್ ಟೈಟನ್ಸ್ನ ಐತಿಹಾಸಿಕ ಗೆಲುವು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಇತಿಹಾಸದ ಅತ್ಯಂತ ದೊಡ್ಡ ಸೋಲು. ಗುಜರಾತ್ ತಂಡ ತಮ್ಮ ಸ್ವಂತ ನೆಲದಲ್ಲಿ ಮತ್ತೊಮ್ಮೆ ಅಬ್ಬರಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಬರೋಬ್ಬರಿ 89 ರನ್ಗಳ ಅಂತರದಲ್ಲಿ ಸೋಲಿಸಿ ಟಾಪ್ 2 ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಇದು ಗುಜರಾತ್ ತಂಡದ ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಗೆಲುವು. ಇದಕ್ಕೂ ಮೊದಲು ಅವರ ದಾಖಲೆಯೆಂದರೆ ಎಸ್ಆರ್ಎಚ್ ವಿರುದ್ಧ 82 ರನ್ಗಳ ಅಂತರದ ಗೆಲುವು. ಅದನ್ನು ಈ ಪಂದ್ಯದಲ್ಲಿ ಮೀರಿಸಿದರು. ಇತ್ತ ಚೆನ್ನೈ ತಂಡಕ್ಕೆ ಇದು ಐಪಿಎಲ್ ಚರಿತ್ರೆಯಲ್ಲೇ ಅತ್ಯಂತ ಕರಾಳ ಸೋಲು. ಇಷ್ಟು ಮೊದಲು 2013ರಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ 60 ರನ್ಗಳ ಅಂತರದ ಸೋಲೆ ಅವರ ಅತ್ಯಂತ ದೊಡ್ಡ ಸೋಲಾಗಿತ್ತು. ಆದರೆ ಇಂದು ಆ ಅವಮಾನಕರ ದಾಖಲೆಯನ್ನು ಮೀರಿಸಿ 89 ರನ್ ಅಂತರದಲ್ಲಿ ಸೋಲುಂಡರು. ಟಾಸ್ ಮತ್ತು ಗುಜರಾತ್ ಬ್ಯಾಟಿಂಗ್ ಟಾಪ್ ಆರ್ಡರ್ನ ಅಬ್ಬರ. ಚೆನ್ನೈ ತಂಡ ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ಕೆ ಮಾಡಿತು. ಆದರೆ ಗುಜರಾತ್ ಬ್ಯಾಟ್ಸ್ಮನ್ಗಳು ಮಾತ್ರ ಚೆನ್ನೈ ಬೌಲರ್ಗಳಿಗೆ ಯಾವುದೇ ಅವಕಾಶ ನೀಡದೆ ಮಿಂಚಿದರು. ಶುಭ್ಮನ್ ಗಿಲ್ ಮೊದಲ 10 ಓವರ್ಗಳಲ್ಲಿ ಆಕ್ರಮಣಕಾರಿ ಬ್ಯಾಟಿಂಗ್ ನಡೆಸಿ 173 ಸ್ಟ್ರೈಕ್ ರೇಟ್ನಲ್ಲಿ 50 ಬಾರಿಸಿದರು. ಜಾಸ್ ಬಟ್ಲರ್ ಕೊನೆಯ 10 ಓವರ್ಗಳಲ್ಲಿ 210+ ಸ್ಟ್ರೈಕ್ ರೇಟ್ನಲ್ಲಿ ಮಿಂಚಿ ಅರ್ಧಶತಕ ದಾಖಲಿಸಿದರು. ಸಾಯಿ ಸುದರ್ಶನ್ ಇನ್ನಿಂಗ್ಸ್ ಉದ್ದಕ್ಕೂ ಆಂಕರ್ ರೋಲ್ ನಿರ್ವಹಿಸಿ 158 ಸ್ಟ್ರೈಕ್ ರೇಟ್ನಲ್ಲಿ 50 ಬಾರಿಸಿದರು. ಮಿಡ್ ಇನ್ನಿಂಗ್ಸ್ ಸಂದರ್ಶನದಲ್ಲಿ ಅವರೇ ಒಪ್ಪಿಕೊಂಡರು, ನಾನು ಇನ್ನೂ 15 ರನ್ ಹೆಚ್ಚು ಗಳಿಸಬಹುದಿತ್ತು, ಸ್ಟ್ರೈಕ್ ರೇಟ್ ಇನ್ನೂ ಉತ್ತಮಗೊಳಿಸಬೇಕಿತ್ತು ಎಂದು. 3 ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಅರ್ಧಶತಕ ಗಳಿಸಿದ ಪರಿಣಾಮ ಗುಜರಾತ್ ತಂಡ 226 ರನ್ಗಳ ಭಾರೀ ಮೊತ್ತ ಸಂಗ್ರಹಿಸಿತು. ಚೆನ್ನೈ ಬೌಲಿಂಗ್ ಸಂಪೂರ್ಣ ವಿಫಲತೆ. ಚೆನ್ನೈ ಬೌಲರ್ಗಳ ಪ್ರದರ್ಶನ ಈ ಸೀಸನ್ನ ನಡವಳಿಕೆಗೆ ಕನ್ನಡಿ ಹಿಡಿಯಿತು. ಅನ್ಸುಲ್ ಕಾಂಬೋಜ್ 4 ಓವರ್ಗಳಲ್ಲಿ ಬರೋಬ್ಬರಿ 56 ರನ್ ಸೋರಿಕೆ. ಇದು ಸತತ 3ನೇ ಪಂದ್ಯದಲ್ಲೂ ಅವರ ದುಸ್ಥಿತಿ. ಸ್ಪೆನ್ಸರ್ ಜಾನ್ಸನ್ 4 ಓವರ್ಗಳಲ್ಲಿ 47 ರನ್. ನೂರ್ ಅಹ್ಮದ್ 3 ಓವರ್ಗಳಲ್ಲಿ 41 ರನ್. ಶಿವಂ ದೂಬೆ 1 ಓವರ್ನಲ್ಲಿ 15 ರನ್. ಒಂದು ಮಾತ್ರ ಭರವಸೆ ಮೂಡಿಸಿದ್ದೆಂದರೆ ಮುಕೇಶ್ ಚೌಧರಿ 4 ಓವರ್ಗಳಲ್ಲಿ 36 ರನ್ ನೀಡಿ 1 ವಿಕೆಟ್ ತೆಗೆದರು. ಮಿಕ್ಕ ಎಲ್ಲಾ ಬೌಲರ್ಗಳ ಎಕಾನಮಿ 12ಕ್ಕೂ ಮೀರಿತ್ತು. ಗಮನಿಸಬೇಕಾದ ಅಂಶ, ಚೆನ್ನೈ ಮುಖ್ಯ ಬೌಲರ್ ಈ ಪಂದ್ಯದಲ್ಲಿ ಲಭ್ಯವಿರಲಿಲ್ಲ. ಅವರಿಲ್ಲದ ನಂತರ ಚೆನ್ನೈ ಬೌಲಿಂಗ್ ಪ್ರತಿ ಪಂದ್ಯದಲ್ಲೂ ಸಂಕಷ್ಟ ಅನುಭವಿಸುತ್ತಿದೆ. ಮಧ್ಯದಲ್ಲಿ ಒಂದು ಅವಕಾಶ ಬಂದಿತ್ತು. ಗಿಲ್ ಅವರ ಬ್ಯಾಟ್ಗೆ ಎಡ್ಜ್ ತಗಲಿ ಕೀಪರ್ಗೆ ಕ್ಯಾಚ್ ಹೋಯಿತು. ಆದರೆ ಬೌಲರ್ ಅಪೀಲ್ ಮಾಡಿಲ್ಲ. ಕೀಪರ್ ಸಹ ಆತ್ಮವಿಶ್ವಾಸದಿಂದ ಕೇಳಲಿಲ್ಲ. ಅಲ್ಟ್ರಾ ಎಡ್ಜ್ನಲ್ಲಿ ಸ್ಪೈಕ್ ಕಂಡುಬಂದಿದ್ದರೂ ಆ ಅವಕಾಶ ಕೈತಪ್ಪಿ ಹೋಯಿತು. ಚೆನ್ನೈ ಬ್ಯಾಟಿಂಗ್ ಸಂಪೂರ್ಣ ಕುಸಿತ. 230 ರನ್ ಬೆನ್ನಟ್ಟಲುಳಿದ ಚೆನ್ನೈ ತಂಡ ಕೇವಲ 13.4 ಓವರ್ಗಳಲ್ಲಿ 140 ರನ್ ಗಳಿಕೆ ಆಲ್ ಔಟ್ ಆಯಿತು. ಈ ಬಾರಿ ಓಪನಿಂಗ್ ಜೋಡಿಯಲ್ಲಿ ಬದಲಾವಣೆ ತರಲಾಯಿತು. ಸಂಜು ಸ್ಯಾಮ್ಸನ್ ಜೊತೆ ಮ್ಯಾಜಿಕ್ ಶಾಟ್ ಅನ್ನು ಓಪನ್ ಮಾಡಿಸಲಾಯಿತು. ಆದರೆ ಸಂಜು ಸ್ಯಾಮ್ಸನ್ ಫೀಲ್ಡಿಂಗ್ ಸಮಯ ಸ್ವಲ್ಪ ಗಾಯ ಅನುಭವಿಸಿ ಕೋಲ್ಡ್ ಆಗಿದ್ರು. ಪರಿಣಾಮ ಮೊದಲ ಬಾಲ್ಗೆ ಶೂನ್ಯಕ್ಕೆ ಔಟ್ ಆದ್ರು. ಮ್ಯಾಜಿಕ್ ಶಾಟ್ 14 ಎಸೆತಗಳಲ್ಲಿ 24 ರನ್ ಗಳಿಸಿ ಆಕ್ರಮಣಕಾರಿ ಆರಂಭ ನೀಡಿದ್ರು. ಋತುರಾಜ್ ಗಾಯಕ್ವಾಡ್ 7 ಎಸೆತಗಳಲ್ಲಿ 16 ರನ್ ಬಾರಿಸಿದ್ರು. ಆದರೆ ವಿಕೆಟ್ಗಳು ಒಂದರ ಹಿಂದೆ ಒಂದಂತೆ ಬಿದ್ದುವು. ಶಿವಂ ದೂಬೆ ಮಾತ್ರ ಅಳಿದ ಒಂದು ಬೆಳಕಾದ್ರು. ಕೇವಲ 17 ಎಸೆತಗಳಲ್ಲಿ 47 ರನ್ ಬಾರಿಸಿ ಚೆನ್ನೈ ಅವಮಾನವನ್ನು ಸ್ವಲ್ಪ ತಗ್ಗಿಸಿದ್ರು. ಅವರಿಲ್ಲದಿದ್ರೆ 100 ರನ್ಗೂ ಮೊದಲೇ ಆಲ್ಔಟ್ ಆಗ್ತಿದ್ರು. ಗುಜರಾತ್ ಬೌಲಿಂಗ್ ಅದ್ಭುತ ವಾಪಸಾತಿ. ಕಳೆದ ಪಂದ್ಯದಲ್ಲಿ ಬೌಲರ್ಗಳ ಮೇಲೆ ಟೀಕೆ ಬಂದಿತ್ತು. ಸ್ಲೋ ಪಿಚ್ಗೆ ಹೊಂದಿಕೊಂಡಿದ್ದಾರೆ, ಫ್ಲಾಟ್ ವಿಕೆಟ್ನಲ್ಲಿ ಆಡಲು ಬರಲ್ಲ ಅಂತ. ಆ ಟೀಕೆಗೆ ಗುಜರಾತ್ ಬೌಲರ್ಗಳು ಈ ಪಂದ್ಯದಲ್ಲಿ ತಿರುಗೇಟು ನೀಡಿದರು. ಮೊಹಮ್ಮದ್ ಸಿರಾಜ್ ಪಂದ್ಯದ ಸ್ಟಾರ್ ಬೌಲರ್. ಫ್ಲಾಟ್ ವಿಕೆಟ್ನಲ್ಲಿ ಹೊಸ ಚೆಂಡನ್ನು ಸ್ವಿಂಗ್ ಮಾಡಿ ಮೊದಲ ಎಸೆತದಲ್ಲೇ ಸಂಜು ಅವರನ್ನು ಔಟ್ ಮಾಡಿದ್ರು. 3 ಓವರ್ಗಳಲ್ಲಿ 26 ರನ್ ನೀಡಿ 3 ವಿಕೆಟ್ ತೆಗೆದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಪಡೆದ್ರು. ಕಗೀಸೋ ರಬಾಡ 3.4 ಓವರ್ಗಳಲ್ಲಿ 32 ರನ್ ನೀಡಿ 3 ವಿಕೆಟ್. 1 ಓವರ್ನಲ್ಲಿ ಎಲ್ಲ ಎಸೆತಗಳು 150+ ಕಿಲೋಮೀಟರ್ ವೇಗ ತಲುಪಿದ ರೋಮಾಂಚನ ಕ್ಷಣ. ರಾಶಿದ್ ಖಾನ್ 2 ಓವರ್ಗಳಲ್ಲಿ 18 ರನ್ ನೀಡಿ 3 ವಿಕೆಟ್. ಬ್ರೇವಿಸ್ ಮತ್ತು ದೂಬೆ ಅವರನ್ನು ಔಟ್ ಮಾಡಿ ಚೆನ್ನೈ ಬ್ಯಾಟಿಂಗ್ ಬೆನ್ನೆಲುಬು ಮುರಿದರು. 3 ಪ್ರಮುಖ ಬೌಲರ್ಗಳ ಸಂಯೋಜಿತ ಪ್ರದರ್ಶನ ಚೆನ್ನೈ ತಂಡವನ್ನು ಸಂಪೂರ್ಣ ನಿರ್ನಾಮ ಮಾಡಿತು. ಫೀಲ್ಡಿಂಗ್ ಅದ್ಭುತ ಸುಧಾರಣೆ. ಕಳೆದ ಪಂದ್ಯದಲ್ಲಿ ಫೀಲ್ಡಿಂಗ್ ವೈಫಲ್ಯ ಗುಜರಾತ್ಗೆ ದುಬಾರಿಯಾಗಿತ್ತು. ಕ್ಯಾಚ್ಗಳು ಕೈತಪ್ಪಿ ಪ್ರತಿಸ್ಪರ್ಧಿ ತಂಡ 2-3+ ಗಳಿಸಿತ್ತು. ಆ ತಪ್ಪನ್ನು ಈ ಪಂದ್ಯದಲ್ಲಿ ತಿದ್ದಿಕೊಂಡ್ರು. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮುಂದೆ ನಿಂತು ಶಿವಂ ದೂಬೆ ಅವರ ಅತ್ಯಂತ ಕಷ್ಟಕರ ಕ್ಯಾಚ್ ಹಿಡಿದ್ರು. ಕ್ಯಾಚ್ ಹಿಡಿದ ನಂತರ ನಿಂತಲ್ಲೇ ಚಿಮ್ಮಿ ತುಟಿಯ ಮೇಲೆ ಬೆರಳನ್ನು ಇಟ್ಟು ಸ್ಟೇಡಿಯಂ ತುಂಬ ನೆರೆದಿದ್ದ ಸಿಎಸ್ಕೆ ಅಭಿಮಾನಿಗಳಿಗೆ ತೋರಿಸಿದ್ರು. ಗಿಲ್ ರನ್ಔಟ್ ಕೂಡ ಮಾಡಿದ್ರು.
ಪ್ರಸಿದ್ಧ ಕೃಷ್ಣ 2 ಅತ್ಯುತ್ತಮ ಕ್ಯಾಚ್ಗಳು, ಋಗ್ವೇಲ್ ಪಟೇಲ್ ಮತ್ತು ಮ್ಯಾಜಿಕ್ ಶಾಟ್, ಜೇಸನ್ ಹೋಲ್ಡರ್ 2 ಕ್ಯಾಚ್ಗಳು. ಗುಜರಾತ್ನ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗಗಳಲ್ಲಿ ಸಂಪೂರ್ಣ ಪ್ರಾಬಲ್ಯ ತೋರಿದ ಪಂದ್ಯವಾಯಿತು ಇದು. ಪಾಯಿಂಟ್ಸ್ ಟೇಬಲ್ ಮತ್ತು ಪ್ಲೇ ಆಫ್ ಸ್ಥಿತಿ. ಗುಜರಾತ್ ಟೈಟನ್ಸ್ ಟಾಪ್ 2 ಅಧಿಕೃತವಾಗಿ ಖಚಿತವಾಗಿದೆ. ಕ್ವಾಲಿಫೈಯರ್ 1 ಆಡಲಿದ್ದಾರೆ. ಫೈನಲ್ ತಲುಪಿದರೆ ಸ್ವಂತ ಮೈದಾನವಾದ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲೇ ಆಡುವ ಅನುಕೂಲ. ಚೆನ್ನೈ ಸೂಪರ್ ಕಿಂಗ್ಸ್ ಸತತ 3ನೇ ಸೀಸನ್ನಲ್ಲೂ ಪ್ಲೇ ಆಫ್ ಪ್ರವೇಶ ತಪ್ಪಿತು. 2024, 2025, 2026 3 ಸೀಸನ್ಗಳಲ್ಲಿ ಗ್ರೂಪ್ ಹಂತದಲ್ಲೇ ವಿದಾಯ. ಐಪಿಎಲ್ ಇತಿಹಾಸದಲ್ಲಿ ಚೆನ್ನೈಗೆ ಈ ಹಿಂದೆ ಇಂತಹ ಅವಮಾನ ಆಗಿರಲಿಲ್ಲ. ಕೋವಿಡ್ ನಂತರದ ಸೀಸನ್ಗಳಲ್ಲಿ 2 ಬಾರಿ ಪ್ಲೇ ಆಫ್ ತಲುಪಿ 2 ಬಾರಿ ಕಪ್ ಗೆದ್ದಿದ್ದ ತಂಡ ಇಂದು ಹೀನಾಯ ಸ್ಥಿತಿಯಲ್ಲಿದೆ. ಎಸ್ಆರ್ಎಚ್ ತಂಡ ಈ ಸೋಲಿನಿಂದ ಟಾಪ್ 2 ತಲುಪುವ ಅವಕಾಶ ಇಲ್ಲವಾಗಿದೆ. ಈಗ 3ನೇ ಸ್ಥಾನ ಖಚಿತಪಡಿಸಿಕೊಳ್ಳಲು ಆರ್ಸಿಬಿ ಎದುರು ದೊಡ್ಡ ಮೊತ್ತದ ಗೆಲುವು ಅಗತ್ಯ. ಆರ್ಸಿಬಿ ವರ್ಸಸ್ ಎಸ್ಆರ್ಎಚ್. ಆರ್ಸಿಬಿ 87 ರನ್ ಅಂತರದಲ್ಲಿ ಗೆದ್ದರೆ ಮಾತ್ರ ಟಾಪ್ 2 ಸ್ಪರ್ಧೆಯಲ್ಲಿ ಉಳಿಯಲಿದ್ದಾರೆ. ಚೆನ್ನೈ ತಂಡದ ಈ ಸೀಸನ್ ಸಮಗ್ರ ಮೌಲ್ಯಮಾಪನ. ಚೆನ್ನೈ ಈ ಸೀಸನ್ನಲ್ಲಿ ಗೆದ್ದ ಪಂದ್ಯಗಳ ಅವಲೋಕನ ಮಾಡಿದರೆ ಒಂದು ಸ್ಪಷ್ಟ ಚಿತ್ರ ಕಾಣುತ್ತದೆ. ಮುಂಬೈ ಮೇಲೆ 2 ಗೆಲುವು, ದೆಹಲಿ ಮೇಲೆ 2 ಗೆಲುವು, 2 ತಂಡಗಳು ಪ್ಲೇ ಆಫ್ ತಲುಪಿಲ್ಲ. ಲಕ್ನೋ ಮತ್ತು ಕೆಕೆಆರ್ ಮೇಲೆ ತಲಾ 1 ಗೆಲುವು. ಟೇಬಲ್ ಮೇಲ್ಭಾಗದ ಯಾವ ತಂಡವನ್ನೂ ಅವರಿಗೆ ಸೋಲಿಸಲು ಆಗಲಿಲ್ಲ. ಈ ಸೀಸನ್ ಮೊದಲಿನಿಂದಲೂ ಸಂಜು ಸ್ಯಾಮ್ಸನ್ ಅವರನ್ನು ಓಪನಿಂಗ್ಗೆ ಬದಲಾಡಿ 1 ಡೌನ್ನಲ್ಲಿ ಆಡಿಸಬೇಕು ಎಂಬ ಮಾತು ಕೇಳಿಬರುತ್ತಿತ್ತು. ಆದರೆ ಚೆನ್ನೈ ನಿರ್ವಹಣೆ ಸೀಸನ್ ಉದ್ದಕ್ಕೂ ಅದೇ ಓಪನಿಂಗ್ ಕಾಂಬಿನೇಷನ್ ಮುಂದುವರಿಸಿತು. ಕೊನೆಯ ಪಂದ್ಯದಲ್ಲಿ ಮಾತ್ರ ಬದಲಾವಣೆ ತಂದಿತು. ಇದು ಚೆನ್ನೈ ತಂಡದ ಈ ಸೀಸನ್ನ ನಿರ್ಧಾರ ತೆಗೆದುಕೊಳ್ಳುವಿಕೆಯ ವೈಫಲ್ಯಗಳಿಗೆ ಹಿಡಿದ ಕನ್ನಡಿ. ಕ್ಯಾಪ್ ಸ್ಥಿತಿ. ಆರೆಂಜ್ ಕ್ಯಾಪ್ ಸಾಯಿ ಸುದರ್ಶನ್ 638 ರನ್ ಸ್ಥಾನ ಗಟ್ಟಿ. ಸತತ 5ನೇ ಅರ್ಧಶತಕ ದಾಖಲಿಸಿ ಈ ಸಾಧನೆ ಮಾಡಿದ ಕೇವಲ 4ನೇ ಆಟಗಾರ ಎಂಬ ಗೌರವ. ಪರ್ಪಲ್ ಕ್ಯಾಪ್ ಭುವನೇಶ್ವರ್ ಕುಮಾರ್ 24 ವಿಕೆಟ್ ನಲ್ಲಿ ಉಳಿದಿದ್ದಾರೆ. ಆದರೆ ರಬಾಡ ಈ ಪಂದ್ಯದಲ್ಲಿ 3 ವಿಕೆಟ್ ತೆಗೆದು 24 ವಿಕೆಟ್ಗೆ ಸಮನಾಲಾಗಿದ್ದಾರೆ. ಪರ್ಪಲ್ ಕ್ಯಾಪ್ ಸ್ಪರ್ಧೆ ಈಗ ರೋಮಾಂಚಕ. ಕ್ಯಾಪ್ಟನ್ ಕಿರೀಟ. ಆರೆಂಜ್ ಕ್ಯಾಪ್ ಮೊದಲು ಶುಭಮನ್ ಗಿಲ್ ಅವರ ಹೆಸರಿಗೆ ಹೋದರೂ ಸುದರ್ಶನ್ ಅವರ ಸಾಧನೆ ನೋಡಿ ಅದನ್ನು ಹಿಂದಿರುಗಿಸಿದರು. ಮುಂದಿನ ಪಂದ್ಯ. ಇಂದು ನಡೆಯುತ್ತಿರುವ ಎಸ್ಆರ್ಎಚ್ ವರ್ಸಸ್ ಆರ್ಸಿಬಿ ಪಂದ್ಯ ಫಲಿತಾಂಶ ಮತ್ತು ನೆಟ್ ರನ್ ರೇಟ್ ಲೆಕ್ಕಾಚಾರಗಳ ಸಂಪೂರ್ಣ ವಿಶ್ಲೇಷಣೆ ಮುಂದಿನ ವಿಡಿಯೋದಲ್ಲಿ ಮಾತನಾಡೋಣ. ಸರಳ ಸಮೀಕರಣ. ಆರ್ಸಿಬಿ ತಂಡ ಎಸ್ಆರ್ಎಚ್ನ 87 ರನ್ ಅಂತರದಲ್ಲಿ ಸೋಲಿಸಿದರೆ ಮಾತ್ರ ಟಾಪ್ 2 ಸ್ಪರ್ಧೆ ಜೀವಂತವಿದೆ. ಗುಜರಾತ್ ತಂಡ ಇದೇ ಫಾರ್ಮ್ ಪ್ಲೇ ಆಫ್ನಲ್ಲೂ ಮುಂದುವರಿಸಿದರೆ ತಮ್ಮ ಸ್ವಂತ ನೆಲದಲ್ಲಿ ಕಪ್ ಗೆಲ್ಲುವ ಸಾಧ್ಯತೆ ಬಲವಾಗಿದೆ. ಕಾಯೋಣ, ನೋಡೋಣ.